ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಬಣ ಸಂಘರ್ಷ. ವಕ್ಫ್ ವಿರುದ್ಧ ಸಮಾವೇಶಕ್ಕೆ ಮುಂದಾಗಿದ್ದು ವಕ್ಫ್ ವಿರುದ್ಧ ಜಮೀರ್ ರಾಜೀನಾಮೆ ಕೊಡಬೇಕು ಅನ್ನೋ ಪಟ್ಟನ್ನ ಹಿಡಿದಿದೆ. ಬಿಜೆಪಿಯಲ್ಲಿ ತಾರಕಕ್ಕೇರಿದು ಬಣ ಸಂಘರ್ಷ. ವಕ್ಫ್ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ಮೂರನೇ ದಿನದ ಯಾತ್ರೆ ಇವತ್ತು ಮುಂದುವರಿಸ್ತಾ ಇದ್ದಾರೆ. ಯತ್ನಾಳ್ ಅಂಡ್ ಟೀಮ್ಗೆ ಸೆಡ್ ಹೊಡೆಯೋದಕ್ಕೆ ಈಗ ಮತ್ತೊಂದು ಟೀಮ್ ರೆಡಿ ಆಗ್ತಾ ಇದೆ. ಯತ್ನಾಳ್ ಟೀಮ್ 1 ವಾರಗಳ ಕಾಲ ಉತ್ತರ ಕರ್ನಾಟಕದಲ್ಲಿ ಯಾತ್ರೆಯನ್ನ ಮಾಡಿದ್ದು ಜಾಗೃತಿ ಅಭಿಯಾನಕ್ಕೆ ತಿರುಗೇಟು ನೀಡಲು ರಣತಂತ್ರ ನಡೀತಾ ಇದೆ. ಪಕ್ಷದೊಳಗೆ ಮಧ್ಯ ಕರ್ನಾಟಕದಲ್ಲಿ ಅಬ್ಬರಿಸಲು ಸಜ್ಜಾಗಿದೆ ಬಿಎಸ್ವೈ ಬಣ, ಅಂದ್ರೆ ಬಿವೈ ವಿಜಯೇಂದ್ರ ಅವರ ಬಣ. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಣ ಸಂಘರ್ಷ. ವಕ್ಫ್ ವಿರುದ್ಧ ಹೋರಾಟ ಸೃಷ್ಟಿಯಾಯಿತು ಕಾದಾಟ. ರೆಬಲ್ಸ್ ವರ್ಸಸ್ ರಾಜ್ಯಾಧ್ಯಕ್ಷರ ನಡುವೆ ಫೈಟ್. ಉತ್ತರ ಕರ್ನಾಟಕದಲ್ಲಿರುವ ನಾಯಕರಿಗೆ ಕೌಂಟರ್ ಕೊಡೋಕೆ ಬಿವೈ ವಿಜಯೇಂದ್ರ ಪ್ಲಾನ್ ಮಾಡ್ತಾ ಇದ್ದಾರೆ. ಮಧ್ಯ ಕರ್ನಾಟಕದಲ್ಲಿ ಅಬ್ಬರಿಸಲು ಸಜ್ಜಾಗಿದೆ ಬಿಎಸ್ವೈ ಬಣ. ಬಿವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಒಂದು ಸುತ್ತಿನ ರಾಜ್ಯ ಅಭಿಯಾನವನ್ನ ಮಾಡಿದ್ರು ವಕ್ಫ್ ವಿಚಾರದಲ್ಲೀಗ ಮತ್ತೊಂದು ಸರದಿ. ಬಿಎಸ್ವೈ ನೇತೃತ್ವದಲ್ಲಿ ವಕ್ಫ್ ವಿರುದ್ಧ ಹೋರಾಟಕ್ಕೆ ಮತ್ತೆ ವೇದಿಕೆ ಸಿದ್ಧವಾಗ್ತಾ ಇದೆ. ಯತ್ನಾಳ್ ಟೀಮ್ಗೆ ಸೆಡ್ ಹೊಡೆಯೋಕೆ ತೊಡೆ ತಟ್ಟಿ ನಿಲ್ಲಕ್ಕೆ ಮತ್ತೆ ಬಿಎಸ್ವೈ ಟೀಮ್ ರೆಡಿ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿರುವ ನಾಯಕರಿಗೆ ಕೌಂಟರ್ ಕೊಡೋಕೆ ವಕ್ಫ್ ವಿರುದ್ಧ ವಕ್ಫ್ ವಿಚಾರವನ್ನ ಇಟ್ಕೊಂಡು ಅವರವರೇ ಕೆಸರರ ಚಾಟವನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೆಲ್ಲ ಆಡಳಿತ ಪಕ್ಷಕ್ಕೆ ನಾವು ಬಿಸಿ ಮುಟ್ಟಿಸ್ತೀವಿ ಅಂತ ಹೇಳ್ತಾನೆ ಅವ್ರಿಗವ್ರೇ ಕೆಸರರ ಚಾಟವನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಬೃಹತ್ ಸಮಾವೇಶಕ್ಕೆ ಮುನ್ನ ರಾಜ್ಯ ಸಂಚಾರಕ್ಕೆ ಸೂತ್ರ ನಡೆದಿದೆ. ನಿನ್ನೆ ನಡೆದಂತಹ ಮೀಟಿಂಗ್ ನಲ್ಲಿ ನೀಲಿ ನಕ್ಷೆ ತಯಾರಾಗಿದೆ. ಕೋಲಾರ, ಮೈಸೂರು, ಉತ್ತರ ಕನ್ನಡ ಸೇರಿದಂತೆ ಹಲವೆಡೆ ಭೇಟಿಯನ್ನ ಕೊಡುವ ಪ್ಲಾನ್ ನಲ್ಲಿದ್ದಾರೆ. ನಿನ್ನೆ ನಡೆದ ಸಭೆಯಲ್ಲಿ ಬೃಹತ್ ಸಮಾವೇಶಕ್ಕೆ ನೀಲಿ ನಕ್ಷೆ ರೆಡಿಯಾಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಬಿಎಸ್ವೈ ಟೀಮ್ ಭೇಟಿಯಾಗಿತ್ತು. ಹಿಂದೆ ಕೂಡ ಕಟ್ಟಾ ಸುಬ್ರಹ್ಮಣ್ಯ ಅವರ ಮನೆಯಲ್ಲೇ ಸದಾಶಿವನಗರದಲ್ಲಿ ಒಂದು ಮೀಟಿಂಗ್ ಮಾಡಿ ಅದಾದ ನಂತರ ವಕ್ಫ್ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ರು. ಈಗ ಮತ್ತೆ ಕಟ್ಟಾ ಸುಬ್ರಹ್ಮಣ್ಯ ನಿವಾಸದಲ್ಲೇ ಭೇಟಿ ಮಾಡಿದ್ದು ಸಭೆಗೂ ಮುನ್ನ ದೇವಸ್ಥಾನಗಳಿಗೆ ಭೇಟಿ ನೀಡೋದು, ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡೋದು, ಪವರ್ ಶೋವನ್ನ ಮಾಡೋದು, ಇದೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮುರುಡೇಶ್ವರದಲ್ಲಿ ಶಿವನ ದರ್ಶನಕ್ಕೆ ಅಣಿಯಾಗ್ತಾ ಇದ್ದು ನಿನ್ನೆ ಕಟ್ಟಾ ಸುಬ್ರಹ್ಮಣ್ಯ ನಿವಾಸದಲ್ಲಿ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಬೆಣ್ಣೆ ನಗರಿ ದಾವಣಗೆರೆಯಲ್ಲೇ ನಾವು ಶಕ್ತಿ ಪ್ರದರ್ಶನವನ್ನ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ ನಾಯಕರು.
ನಿನ್ನೆ ನಡೆದಂತಹ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿದೆ. ಶಕ್ತಿ ಪ್ರದರ್ಶನಕ್ಕೆ ಅಣಿಯಾಗಿದ್ದಾರೆ. ಸಭೆಗೂ ಮುನ್ನ ವಿವಿಧ ದೇವಸ್ಥಾನಗಳಿಗೆ ಭೇಟಿಯನ್ನ ಕೂಡ ನೀಡುವ ಪ್ಲಾನ್ ನಲ್ಲಿದ್ದಾರೆ. ಅದಾದ ನಂತರ ಬೃಹತ್ ಸಮಾವೇಶ ಮುರುಡೇಶ್ವರಕ್ಕೆ ಹೋಗಿ ಶಿವನ ದರ್ಶನವನ್ನ ಪಡೆಯಲಿದ್ದಾರೆ. ಬೃಹತ್ ಸಮಾವೇಶಕ್ಕೂ ಮುನ್ನ ರಾಜ್ಯ ಸಂಚಾರಕ್ಕೆ ಸೂತ್ರ ಎಣೆದಿದ್ದು ಕೋಲಾರ, ಮೈಸೂರು, ಉತ್ತರ ಕನ್ನಡ ಸೇರಿ ಹಲವೆಡೆ ಭೇಟಿ ಮಾಡ್ತಾರೆ. ನಿನ್ನೆ ನಡೆದ ಸಭೆಯಲ್ಲಿ ಬೃಹತ್ ಸಮಾವೇಶಕ್ಕೆ ನೀಲಿ ನಕ್ಷೆ ತಯಾರಾಗಿದೆ. ನಿನ್ನೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಬಿಎಸ್ವೈ ಟೀಮ್ ಸಭೆ ಮಾಡಿದ್ದು, ರೇಣುಕಾಚಾರ್ಯ, ಬಿಸಿ ಪಾಟೀಲ್, ಸಂಪಂಗಿ ಸೇರಿ ಹಲವಾರು ಕಾರ್ಯಕರ್ತರು ಉಂಟಾಗಿರುವ ಗೊಂದಲ ಈ ವಿಚಾರದ ಬಗ್ಗೆ ಮಾತುಕತೆ ನಡೆದಿದೆ. ಸಮಾವೇಶ ನಡೆದಿದ್ದು ಬೆಣ್ಣೆನಗರಿಯಲ್ಲಿ ಸಮಾವೇಶ ನಡೆಯಲಿದ್ದು, ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ಬಣದಿಂದ ದಾವಣಗೆರೆಯಲ್ಲಿ ಪವರ್ ಶೋ ಪೂರ್ವಭಾವಿಯಾಗಿ ನಾಳೆ ಮತ್ತೊಂದು ಸುತ್ತಿನ ಸಮಾಲೋಚನೆ ಕೂಡ ಇದೆ. ಸಭೆಗೂ ಮುನ್ನ ವಿವಿಧ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡುತ್ತೆ. ಡಿಸೆಂಬರ್ 29ರಿಂದ ವಿಜಯೇಂದ್ರ ಬಣದಿಂದ ರಾಜ್ಯ ಪ್ರವಾಸ ನಡೆಯಲಿದ್ದು, ಕೋಲಾರದ ಕರಡುಮಲೆ, ಮೈಸೂರಿನಲ್ಲಿ ಚಾಮುಂಡೇಶ್ವರಿ, ಮುರುಡೇಶ್ವರದಲ್ಲಿ ಶಿವರ ದರ್ಶನಕ್ಕೆ ವಿಜಯೇಂದ್ರ ಟೀಮ್ ಪ್ಲಾನ್ ಮಾಡಿದೆ. ನಂತರ ಎಸ್ ಎ ರವೀಂದ್ರನಾಥ್ ಸಾರಥ್ಯದಲ್ಲಿ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು, ಮಹತ್ವದ ಸಭೆಯಲ್ಲಿ ದಾವಣಗೆರೆ ಸಮಾವೇಶದ ದಿನಾಂಕ ಕೂಡ ನಿಗದಿ ಆಗತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದ್ದು, ಬೆಣ್ಣೆ ನಗರಿಯಲ್ಲೇ ಶಕ್ತಿ ಪ್ರದರ್ಶನಕ್ಕೀಗ ಮುಂದಾಗಿದ್ದಾರೆ. ಸೊ ಯತ್ನಾಳ್ ಅಂಡ್ ಟೀಮ್ಗೆ ಸೆಡ್ ಹೊಡಿಬೇಕು ಅಂತ ಹೇಳಿ ಈ ಕಡೆ ಯಡಿಯೂರಪ್ಪನವರ ಟೀಮ್ ರೆಡಿ ಆಗಿದೆ. ಅವ್ರಿಗಿವ್ರು ಇವ್ರಿಗವ್ರು ಸೆಡ್ ಹೊಡಿಯೋದೇ ಆಗುತ್ತೋ, ಆಡಳಿತ ಪಕ್ಷಕ್ಕೆ ಏನ್ ಟಕ್ಕರ್ ಕೊಡ್ತೀವಿ ಅಂತ ಇವ್ರಿಗಿವ್ರೇ ಟಕ್ಕರ್ ಕೊಡ್ಕೊಳ್ತಾ ಇದ್ದಾರೆ. ಆಡಳಿತ ಪಕ್ಷಕ್ಕೆ ನಾವು ಇಕ್ಕಟ್ಟಿಗೆ ಸಿಲುಕಿಸ್ತೀವಿ ಅಂತ ಹೋಗ್ತಾರೆ, ಇವ್ರಿವ್ರೇ ಹೇಳಿಕೆಗಳನ್ನು ಕೊಟ್ಟು ಇಕ್ಕಟ್ಟಿಗೆ ಸಿಲುಕಾಕ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗ್ತಾ ಇದೆ. ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಜಾಗೃತಿ ಅಭಿಯಾನ ಮಾಡ್ತಾ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅಂತ. ಸೊ ಅದಕ್ಕೂ ಮುನ್ನ ವಿವಿಧ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಬೇಕು ಅಂತ ಕೂಡ ಪ್ಲಾನ್ ನಡೀತಾ ಇದೆ. ಬಿಜೆಪಿ ನಾಯಕರು ನಡೆಸಿರುವ ಪ್ಲಾನ್ ನಿನ್ನೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಯಡಿಯೂರಪ್ಪನವರ ಆಪ್ತರೆಲ್ಲರೂ ಸೇರಿ ಪ್ಲಾನ್ ಮಾಡಿದ್ರು. ಹಿಂದೆ ಸಿದ್ದರಾಮಯ್ಯನವರ ಜನ್ಮ ದಿನೋತ್ಸವಕ್ಕೆ ದಾವಣಗೆರೆಯಲ್ಲಿನೇ ಸಿದ್ದರಾಮೋತ್ಸವ ಮಾಡಿದ್ರು. ಹೆವಿ ಜನ ಸೇರಿದ್ರು. ಅಲ್ಲಿ ಊಹೆಗೂ ಮೀರಿ ಜನ ಸೇರಿದ್ದು. ಎಲ್ಲೋ ಬಿಜೆಪಿ ನಾಯಕರಿಗೆ ಅದು ಒಂದು ಕಡೆ ಟಕ್ಕರ್ ಕೊಟ್ಟಂಗಿತ್ತು. ಬಟ್ ಈಗ ಅದೇ ಸಿದ್ದರಾಮೋತ್ಸವಕ್ಕೆ ನಾವು ಟಕ್ಕರ್ ಕೊಡ್ತೀವಿ ಅಂತ ಹೇಳಿ ಸಿದ್ದರಾಮೋತ್ಸವಕ್ಕೆ ಎಷ್ಟು ಪಟ್ಟು ಜನ ಸೇರಿದ್ರು ಅದಕ್ಕೂ ಮೀರಿ ಅದಕ್ಕೂ ಮೇಲೆ ದುಪ್ಪಟ್ಟು ಜನರನ್ನ ಸೇರಿಸಬೇಕು ಅನ್ನುವಂತಹ ಪ್ಲಾನ್ ನಲ್ಲಿ ಈಗ ಬಿಜೆಪಿ ನಾಯಕರಿದ್ದಾರೆ. ಸೊ ಹಾಗಾಗಿ ದಾವಣಗೆರೆಯಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ನಾಯಕರು. ಮುರುಡೇಶ್ವರಕ್ಕೆ ಹೋಗ್ತಾರೆ, ಚಾಮುಂಡೇಶ್ವರಕ್ಕೆ ಹೋಗ್ತಾರೆ, ಕೋಲಾರದ ಕರಡುಮಲೆಗೆ ಹೋಗ್ತಾರೆ. ಸೊ ಇಲ್ಲೆಲ್ಲ ಹೋಗಿ ಅದಾದ ನಂತರ ಸಮಾವೇಶವನ್ನ ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ನೋಡ್ಬೇಕು ವರ್ಕೌಟ್ ಆಗತ್ತಾ ಏನು ಅಂತ. ಟಕ್ಕರ್ ಕೊಡ್ತೀವಿ ಅಂತ ಹೇಳಿ ನಾನು ಹೇಳ್ದಂಗೆ ಇವ್ರಿಗೆ ಟಕ್ಕರ್ ಕೊಡ್ಕೊಳ್ತಾರ ಹೇಗೆ ಅಂತ.